ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ನಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ಕಳೆದ ಹಲವು ವರ್ಷಗಳಿಂದ ನಾಡ ಗ್ರಾಮ ಪಂಚಾಯತ್ ಸೇರಿದಂತೆ ಸುತ್ತಮುತ್ತಲಿನ ಹಲವು ಗ್ರಾಮಗಳಿಗೆ ಪ್ರಮುಖವಾಗಿ ಅಲ್ಲಿನ ನೀರಾಗಿ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ. ಇನ್ನು ಮುಖ್ಯವಾಗಿ ವೆಂಟೆಡ್ ಡ್ಯಾಮ್ ನೀರನ್ನ ನಳ್ಳಿ ಮೂಲಕವಾಗಿ ಸರಬರಾಜನ್ನ ಮಾಡಲಾಗ್ತಿದೆ. ಆದರೆ ಪಂಚಾಯತ್ ಮೂಲಕ ಪೂರೈಕೆಯಾಗ್ತಿರುವಂತಹ ಈ ಕುಡಿಯುವ ನೀರು ಈಗ ಸಿಗ್ತಾ ಇಲ್ಲ, ಜೊತೆಯಲ್ಲಿ ಉಪ್ಪು ಮಿಶ್ರಿತವಾಗಿದೆ ಅನ್ನೋದು ಅಲ್ಲಿನ ಸ್ಥಳೀಯರು ಮತ್ತು ಸಂಘಟನೆಗಳು ಈಗ ಆರೋಪ ಮಾಡ್ತಿದೆ. ಪ್ರಮುಖವಾಗಿ ಇಂದು ನಿನ್ನೆಯ ಸಮಸ್ಯೆಗಳಲ್ಲ, ಕಳೆದ ಹಲವು ವರ್ಷಗಳಿಂದಲೂ ಕೂಡ ಸಾರ್ವಜನಿಕರಿಗೆ ಈ ಸಮಸ್ಯೆಗಳಾಗ್ತಿದೆ. ಈ ಸಮಯದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೂ ಕೂಡ ಸಭೆ ನಡೆದು ನೀರಿನ ಗುಣಮಟ್ಟದ ಪರೀಕ್ಷೆ, ತಾಂತ್ರಿಕ ವರದಿ ಸೇರಿದಂತೆ ಹಲವು ಕ್ರಮಗಳನ್ನು ಕೈಗೊಳ್ಳಲು ಸೂಚಿಸಲಾಗಿತ್ತು. ಆದರೆ ಸಭೆ ನಡೆದು ವರ್ಷ ಕಳೆದರೂ ಕೂಡ ಸಭೆಯ ನಿರ್ಣಯಗಳು ಸಮರ್ಪಕವಾಗಿ ಜಾರಿಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಈಗಲೂ ಕೂಡ ಈ ಭಾಗದ ಪಂಚಾಯತ್ ವ್ಯಾಪ್ತಿಯಲ್ಲಿನ ಜನರು ಈಗ ಗಡಸಾದ ಉಪ್ಪು ಮಿಶ್ರಿತ ನೀರನ್ನ ಬಳಸಬೇಕಾದಂತ ಪರಿಸ್ಥಿತಿ ಉಂಟಾಗಿದೆ. ಅಲ್ಲದೆ ನೀರಿಗೂ ಕೂಡ ಸಾರ್ವಜನಿಕರಿಂದ ತೆರಿಗೆ ವಸೂಲಿಯನ್ನ ಮಾಡಲಾಗ್ತಿದೆ ಅಂತ ಅಲ್ಲಿನ ಸ್ಥಳೀಯರು, ಸಂಘಟನೆಯವರೆಲ್ಲರೂ ಕೂಡ ಆರೋಪಿಸಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಿ, ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನು ನಾವು ಮಾಡ್ತೀವಿ ಎನ್ನುವಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹಲವಾರು ವರ್ಷಗಳಿಂದ ನಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಇವತ್ತು ಸಹ ನಾಡ ಗ್ರಾಮ ಪಂಚಾಯತ್ ಎದುರುಗಡೆ ನಮ್ಮ ಹೋರಾಟ, ನಮ್ಮ ಅಹವಾಲುಗಳನ್ನು ನಾವು ಇಟ್ಟಿದ್ದೇವೆ. ಕಾರಣ, ಈಗಾಗಲೇ ಮೇ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಳ್ಳಿಯಲ್ಲಿ ಬರುವ ನೀರು ಕಲುಷಿತ ನೀರು ಮತ್ತು ಉಪ್ಪು ಮಿಶ್ರಿತ ನೀರು, ಇದು ಕುಡಿಲಿಕ್ಕೆ ಯೋಗ್ಯವಲ್ಲದ ನೀರು ಇವತ್ತು ಸರಬರಾಜಾಗ್ತಿದೆ. ಆದ್ದರಿಂದ ತಕ್ಷಣ ಈ ನೀರನ್ನು ಶುದ್ಧೀಕರಣ ಮಾಡಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ನಾಗರಿಕರಿಗೆ ಮಾಡಬೇಕಂತ ನಮ್ಮ ಅಹವಾಲು ಆಗಿರ್ತದೆ. ಕಳೆದ ವರ್ಷ ನಾವು ಅಹೋರಾತ್ರಿ ಧರಣಿಗಳನ್ನು ಮಾಡಿದ್ದೇವೆ. ಈ ಧರಣಿಯಲ್ಲಿ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ದಾರೆ. ಈ ಸೌಪರ್ಣಿಕಾ ನದಿ ತೀರಕ್ಕೆ ಯಾವ ರೀತಿ ಉಪ್ಪು ಬರ್ತದೆ, ಡ್ಯಾಮಿನ ಸೋರಿಕೆಯಾಗಿ ಉಪ್ಪು ಬರ್ತಿದೆಯಾ ಅಥವಾ ಅರಬ್ಬಿ ಸಮುದ್ರದ ಉಪ್ಪಿನಂಶದಿಂದ ಬರ್ತಿದೆಯಾ ಅಂತ ನಾನು NIT ಸುರತ್ಕಲ್ ವಿಜ್ಞಾನಿಗಳ ಸಂಶೋಧನಾ ತಂಡಕ್ಕೆ ನಾನು ಪತ್ರ ಬರೆಯುತ್ತೇನೆ. ಆ ಸಂಶೋಧನೆ ತಂಡದ ವರದಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಅಂದಿನ ಸಭೆಯಲ್ಲಿ ಮುಖ್ಯ ಕಾರ್ಯನಿರ್ವಹಣಾ ಇಲಾಖಾ ಅಧಿಕಾರಿಗಳ ಜೊತೆಯಲ್ಲಿ ನಮಗೆ ಭರವಸೆ ನೀಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.